ಫ್ರೆಂಡ್ಸ್, ವೆಲ್ಕಮ್ ಟು geethasaviruchi. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೆಂತಿ ಚಪಾತಿ ಚಿಪ್ಸ್ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ 5 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಬೆಳಗ್ಗೆ ಹೊತ್ತು ನಾವು ಚಪಾತಿ ಮಾಡಿದರೆ ಅದು ಉಳಿದ್ರೆ ವೇಸ್ಟ್ ಆಗುತ್ತಲ್ವಾ. ಸೊ ಈವ್ನಿಂಗ್ ಟೈಮ್ಸ್ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ, ಎಲ್ಲ ಚಪಾತಿನೂ ಖಾಲಿ ಮಾಡಿಬಿಡ್ತಾರೆ. ಈ ಥರ ಕುರುಕುರು ಅಂತ ಈವ್ನಿಂಗ್ ಟೈಮ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಸೊ ತಡ ಮಾಡಿದೆ, ಈಗ ಬೇಗ ವೀಡಿಯೋ ನೋಡ್ಕೊಂಬಂದ್ಬಿಡೋಣವಾ. ಈ ಚಿಪ್ಸ್ ಮಾಡೋದಕ್ಕೆ ನೋಡಿ, ನಾನು ಈ ಥರ ಮೆಂತ್ಯ ಚಪಾತಿ ತೊಗೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ ಮೇಲೆ ಉಳಿದಿರೋ 2 ಚಪಾತಿಯಿಂದ ಈಗ ನಾನು ಚಿಪ್ಸ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ಚಿಪ್ಸ್ನ ನಾರ್ಮಲ್ ಚಪಾತಿಯಿಂದ ಆದ್ರೂ ಮಾಡ್ಕೋಬೋದು. ಈ ಮೆಂತ್ಯ ಚಪಾತಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ಒಂದು ಸಾರಿ ವಾಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ 2 ಮೆಂತ್ಯ ಚಪಾತಿ ತೊಗೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಫಸ್ಟು ಹಾಫ್ ಮಾಡಿಕೊಂಡು ಒಂದ್ರ ಮೇಲೆ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ನೀವು ಬೇಕಾದರೆ ಕತ್ತರಿಯಿಂದಾದರೂ ಮಾಡ್ಕೋಬೋದು, ಚಾಕುವಿಂದ ಸ್ವಲ್ಪ ಈಸಿ ಅಂತ ಅನಿಸುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ಕೊತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ, ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ನಾನು ಇದನ್ನು ಡಯಾಗ್ನಲ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ, ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತಲ್ವ, ಹಾಗಾಗಿ ಈ ಥರ ಡಯಾಗ್ನಲ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಈ ಥರ ಬರೆದಿದ್ರೆ ಸ್ಕ್ವೇರ್ಸ್ ಆದರೂ ಮಾಡ್ಕೋಬೋದು. ಚಪಾತಿ ತೆಳ್ಳಗಿರುತ್ತಲ್ವ, ಹಾಗಾಗಿ ಬೇಗ ಕಟ್ಟಾಗೋಗುತ್ತೆ. ನೋಡಿ, ಈ ಥರ ಡಯಾಗ್ನಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲವೂ ಒಂದೇ ಶೇಪಲ್ಲಿ, ಒಂದೇ ಸೈಜಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಿಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ, ನಿಮ್ಗೆ ಇಷ್ಟ ಬಂದಿರೋ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೊಗೊತಿದ್ದೀನಿ. ಫಸ್ಟ್ ಈ ಥರ ಚಪಾತಿ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೋಬೇಕು. ಈಗ ಇದು ಡೀಪ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಮೀಡಿಯಮಲ್ಲಿ ಕಾದಿರಬೇಕು. ಆಲ್ರೆಡಿ ಚಪಾತಿ ಬೆಂದಿರುತ್ತೆ ಅಲ್ವಾ, ಸೊ ಇದರಲ್ಲಿ ಎಣ್ಣೆ ಒಳಗಡೆ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಬೇಗ ಆಗೋಗುತ್ತೆ. 1 or 2 ಮಿನಿಟ್ಸಲ್ಲಿ ಇದು ಕ್ರಿಸ್ಪಿ ಆಗೋಗುತ್ತೆ. ನಾವು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋಬೋದು. ಚಪಾತಿ ತೆಳ್ಳಗಿರೋದ್ರಿಂದ ತುಂಬ ಫಾಸ್ಟಾಗೆ ಕ್ರಿಸ್ಪಿ ಆಗೋಗುತ್ತೆ. ನೋಡಿ, ಒಂದು 2 ರಿಂದ 3 ನಿಮಿಷದೊಳಗೆ ಇದು ರೆಡಿಯಾನೇ ಆಗೋಗ್ಬಿಡ್ತು. ಇವೆಲ್ಲ ಸ್ವಲ್ಪ ಕ್ರಿಸ್ಪಿ ಅಂತ ಅನಿಸಿದ ತಕ್ಷಣ ಇದನ್ನೆಲ್ಲ ಒಂದು ಬೌಲಲ್ಲಿ ತಕ್ಕೊತೀನಿ. ಇದಕ್ಕೆ ಎಣ್ಣೆನೂ ಜಾಸ್ತಿ ಇಡ್ಸಲ್ಲ, ತುಂಬ ಕಡಿಮೆ ಎಣ್ಣೆ ಒಳಗಡೆ ಈ ಥರ ಚಿಪ್ಸ್ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಬಿಸಿ ಇರುವಾಗಲೇ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕೋಬೇಕು. ನಾನು ಮೆಂತ್ಯ ಚಪಾತಿಯಲ್ಲಿ ಎಲ್ಲ ಉಪ್ಪು ಖಾರ ಹಾಕಿರ್ತೀನಲ್ವ, ಹಾಗಾಗಿ ನಾನು ಇದಕ್ಕೆ ಬರೀ ಚಾಟ್ ಮಸಾಲ ಮಾತ್ರ ಹಾಕ್ಕೊತಿದ್ದೀನಿ. ನೀವೇನಾದರೂ ಪ್ಲೇನ್ ಚಪಾತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಮ್ಯಾಜಿಕ್ ಮಸಾಲ ಹಾಕೋಬೋದು. ನಾವು ಹಾಕೋ ಉಪ್ಪು ಖಾರ ಮಸಾಲೆ ಎಲ್ಲ ಇದಕ್ಕೆ ಅಂಟ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ಮುರಿದು ತೋರಿಸ್ತೀನಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಮೃದುವಾಗಿ, ಹಗುರಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ತಿನ್ನಬೇಕು ಅಂದರೆ ಹಠ ಮಾಡೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡೋದನ್ನು ತುಂಬಾ ಈಸಿ ಅಲ್ವಾ, ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.